ಮತ್ತೊಂದು ಕಡೆ ವಾಮಾಚಾರ ವಿಚಾರ ಗೊತ್ತೇ ಇಲ್ಲ ಅಂತ ಗಂಗರಾಜ್ ಅವರು ಹೇಳಿದ್ದಾರೆ. ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಬಲ ತುಂಬೋದಕ್ಕೆ ಈ ಪೂಜೆಯನ್ನ ಮಾಡಿದ್ರು ಅನ್ನುವಂಥ ಏನು ವಿಚಾರ ಇತ್ತು, ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಗಂಗರಾಜ್. ವಾಮಾಚಾರ ವಿಚಾರ ಗೊತ್ತೇ ಇಲ್ಲ ಅಂತ ಅವ್ರು ಹೇಳಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಗಂಗರಾಜು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಪರ ಮಾಡಿದಾರೋ ಸಿಎಂ ಪರ ಮಾಡಿದಾರೋ ಗೊತ್ತಿಲ್ಲ, ಆದರೆ ಅವರಿಗೆ ಒಳಿತಾಗ್ಲಿ ಅನ್ನೋದು ನನ್ನ ಹಾರೈಕೆ. ನಾನು ವಾಮಾಚಾರ ನಂಬೋದೇ ಇಲ್ಲ ಅಂತ ಗಂಗರಾಜು ಹೇಳಿದ್ದಾರೆ. ಗಂಗರಾಜು ಸರ್, ಈಗ ಒಂದು ಕಡೆ ವಾಮಾಚಾರ ಆಗಿದೆ, ವಾಮಾಚಾರದ ಫೋಟೋಗಳು ಪೊಲೀಸರಿಗೆ ಸಿಕ್ಕಿದೆ. ಮೊದಲನೇದಾಗಿ ವಾಮಾಚಾರವನ್ನು ನೀವು ನಂಬ್ತೀರಾ? ಖಂಡಿತ ನಾನು ನಂಬಲ್ಲ. ನಾನು ಯಾವತ್ತೂ ನಂಬಲ್ಲ ಈ ಥರದ್ದೆಲ್ಲ ವಾಮಾಚಾರ, ಇನ್ನೊಂದು ಬೇರೆ ಬೇರೆ ಅವ್ಯಾವುದು ನಾನು ನಂಬಲ್ಲ ಸರ್. ಇಲ್ಲಿವರೆಗೂ ನಾನು ನಂಬಲ್ಲ. ಒಂದು ವೇಳೆ ಈಗ ನೀವು ನಂಬಲ್ಲ ಅನ್ನೋದ್ರಿಂದ ಹೇಳಬೇಕಾಗಿರೋಂಥದ್ದಂದರೆ, ಮಂಗಳೂರಿನ ಸ್ಪಾ ಮೇಲೆ ಒಂದು ದಾಳಿ ಆಗುತ್ತೆ. ಅಲ್ಲಿ ಯಾರು ಇಬ್ಬರು ಬಂಧಿತರಾಗಿದ್ದರು, ಅವರ ಮೊಬೈಲ್ನಲ್ಲಿ ನಿಮ್ಮ ಹಾಗೂ ಸ್ನೇಹಮಯಿ ಕೃಷ್ಣರವರ ಫೋಟೋಗಳಿಗೆ ಪ್ರಾಣಿ ಬಲಿಯನ್ನು ಮಾಡಿ ಆ ಒಂದು ರಕ್ತವನ್ನು ನಿಮ್ಮ ಫೋಟೋಗಳಿಗಿರುವಂಥ ಹೆಸರುಗಳಿಗೆ ಹಾಕಿರುವಂಥದ್ದು ಪ್ರೂಫು ಸಿಕ್ಕಿರುವಂಥದ್ದು. ಏನು ಹೇಳ್ತೀರಾ ಸರ್? ಸರ್, ಇದರಲ್ಲಿ ಯಾರು ನೀವೇನು ಪ್ರಸಾದ್ ಅತ್ತಾವರ್ ಅಂತಲೂ ಏನೋ ಹೇಳ್ತಾ ಇದ್ದೀರಲ್ಲ, ಪ್ರಸಾದ್ ಅತ್ತಾವರ್ ಯಾರಿದ್ದಾರೆ? ಅವ್ರು ಯಾರು? ಯಾವ ಪಕ್ಷದ ಮುಖಂಡರಿರ್ಬೋದು, ಯಾವ ಸಂಘಟನೆಗೆ ಸೇರಿದವರು ಅವರು? ಈಗ ಮೊದಲನೇದಾಗಿ ಅವರು ರಾಮಸೇನೆ ಮುಖಂಡ ಪ್ರಸಾದ್ ಅತ್ತಾವರ್ ಅಂತ ಇಲ್ಲಿ ಪೊಲೀಸರು ರಿವೀಲ್ ಮಾಡಿರುವಂಥದ್ದು. ಓಕೆ, ಇಲ್ಲಿ ರಾಮಚಂದ್ರ ಇವರು ಪ್ರಸಾದ್ ಅತ್ತಾವರ್ ಅನ್ನೋರು ಶ್ರೀರಾಮಚಂದ್ರ ಯಾರು? ರಾಮಸೇನೆ ಮುಖಂಡರು ಅಂತ ಹೇಳ್ತಾ ಇದ್ದೀರ ತಾವು. ರಾಮಸೇನೆ ಮುಖಂಡರು ಅನ್ನೋರೆ ಸಿದ್ದರಾಮಯ್ಯರದ ವಿರುದ್ಧವಾಗಿ ಅವರು ಪಿತೂರಿ ಮಾಡಿದಾರೋ ಇಲ್ಲ ಪರವಾಗಿ ಪಿತೂರಿ ಮಾಡಿದಾರೋ? ಎಸ್, ರಾಮಸೇನೆಗೂ ಸಿದ್ದರಾಮಯ್ಯವ್ರಿಗೂ ವಿರೋಧ. ಯಾಕೆಂದರೆ ಅವರು ಬೇರೆ BJP ಪಕ್ಷದವರು ಕಡೆ ಗುರುತಿಸ್ಕೊಂಡವ್ರು ಅನ್ನೋದು ಒಂದಿರುತ್ತೆ. ಸೊ ಹೀಗಾಗಿ ಇವರು ಮಾಡಿರೋದು. ಮತ್ತೊಂದು ಕಡೆ ವಾಮಾಚಾರ ವಿಚಾರ ಗೊತ್ತೇ ಇಲ್ಲ ಅಂತ ಗಂಗರಾಜ್ ಅವರು ಹೇಳಿದ್ದಾರೆ. ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಬಲ ತುಂಬೋದಕ್ಕೆ ಈ ಪೂಜೆಯನ್ನ ಮಾಡಿದ್ರು ಅನ್ನುವಂಥ ಏನು ವಿಚಾರ ಇತ್ತು, ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಗಂಗರಾಜ್. ವಾಮಾಚಾರ ವಿಚಾರ ಗೊತ್ತೇ ಇಲ್ಲ ಅಂತ ಅವ್ರು ಹೇಳಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಗಂಗರಾಜು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಪರ ಮಾಡಿದಾರೋ ಸಿಎಂ ಪರ ಮಾಡಿದಾರೋ ಗೊತ್ತಿಲ್ಲ, ಆದರೆ ಅವರಿಗೆ ಒಳಿತಾಗ್ಲಿ ಅನ್ನೋದು ನನ್ನ ಹಾರೈಕೆ. ನಾನು ವಾಮಾಚಾರ ನಂಬೋದೇ ಇಲ್ಲ ಅಂತ ಗಂಗರಾಜು ಹೇಳಿದ್ದಾರೆ. ಗಂಗರಾಜು ಸರ್, ಈಗ ಒಂದು ಕಡೆ ವಾಮಾಚಾರ ಆಗಿದೆ, ವಾಮಾಚಾರದ ಫೋಟೋಗಳು ಪೊಲೀಸರಿಗೆ ಸಿಕ್ಕಿದೆ. ಮೊದಲನೇದಾಗಿ ವಾಮಾಚಾರವನ್ನು ನೀವು ನಂಬ್ತೀರಾ? ಖಂಡಿತ ನಾನು ನಂಬಲ್ಲ. ನಾನು ಯಾವತ್ತೂ ನಂಬಲ್ಲ ಈ ಥರದ್ದೆಲ್ಲ ವಾಮಾಚಾರ, ಇನ್ನೊಂದು ಬೇರೆ ಬೇರೆ ಅವ್ಯಾವುದು ನಾನು ನಂಬಲ್ಲ ಸರ್. ಇಲ್ಲಿವರೆಗೂ ನಾನು ನಂಬಲ್ಲ. ಒಂದು ವೇಳೆ ಈಗ ನೀವು ನಂಬಲ್ಲ ಅನ್ನೋದ್ರಿಂದ ಹೇಳಬೇಕಾಗಿರೋಂಥದ್ದಂದರೆ, ಮಂಗಳೂರಿನ ಸ್ಪಾ ಮೇಲೆ ಒಂದು ದಾಳಿ ಆಗುತ್ತೆ. ಅಲ್ಲಿ ಯಾರು ಇಬ್ಬರು ಬಂಧಿತರಾಗಿದ್ದರು, ಅವರ ಮೊಬೈಲ್ನಲ್ಲಿ ನಿಮ್ಮ ಹಾಗೂ ಸ್ನೇಹಮಯಿ ಕೃಷ್ಣರವರ ಫೋಟೋಗಳಿಗೆ ಪ್ರಾಣಿ ಬಲಿಯನ್ನು ಮಾಡಿ ಆ ಒಂದು ರಕ್ತವನ್ನು ನಿಮ್ಮ ಫೋಟೋಗಳಿಗಿರುವಂಥ ಹೆಸರುಗಳಿಗೆ ಹಾಕಿರುವಂಥದ್ದು ಪ್ರೂಫು ಸಿಕ್ಕಿರುವಂಥದ್ದು. ಏನು ಹೇಳ್ತೀರಾ ಸರ್? ಸರ್, ಇದರಲ್ಲಿ ಯಾರು ನೀವೇನು ಪ್ರಸಾದ್ ಅತ್ತಾವರ್ ಅಂತಲೂ ಏನೋ ಹೇಳ್ತಾ ಇದ್ದೀರಲ್ಲ, ಪ್ರಸಾದ್ ಅತ್ತಾವರ್ ಯಾರಿದ್ದಾರೆ? ಅವ್ರು ಯಾರು? ಯಾವ ಪಕ್ಷದ ಮುಖಂಡರಿರ್ಬೋದು, ಯಾವ ಸಂಘಟನೆಗೆ ಸೇರಿದವರು ಅವರು? ಈಗ ಮೊದಲನೇದಾಗಿ ಅವರು ರಾಮಸೇನೆ ಮುಖಂಡ ಪ್ರಸಾದ್ ಅತ್ತಾವರ್ ಅಂತ ಇಲ್ಲಿ ಪೊಲೀಸರು ರಿವೀಲ್ ಮಾಡಿರುವಂಥದ್ದು. ಓಕೆ, ಇಲ್ಲಿ ರಾಮಚಂದ್ರ ಇವರು ಪ್ರಸಾದ್ ಅತ್ತಾವರ್ ಅನ್ನೋರು ಶ್ರೀರಾಮಚಂದ್ರ ಯಾರು? ರಾಮಸೇನೆ ಮುಖಂಡರು ಅಂತ ಹೇಳ್ತಾ ಇದ್ದೀರ ತಾವು. ರಾಮಸೇನೆ ಮುಖಂಡರು ಅನ್ನೋರೆ ಸಿದ್ದರಾಮಯ್ಯರದ ವಿರುದ್ಧವಾಗಿ ಅವರು ಪಿತೂರಿ ಮಾಡಿದಾರೋ ಇಲ್ಲ ಪರವಾಗಿ ಪಿತೂರಿ ಮಾಡಿದಾರೋ? ಎಸ್, ರಾಮಸೇನೆಗೂ ಸಿದ್ದರಾಮಯ್ಯವ್ರಿಗೂ ವಿರೋಧ. ಯಾಕೆಂದರೆ ಅವರು ಬೇರೆ BJP ಪಕ್ಷದವರು ಕಡೆ ಗುರುತಿಸ್ಕೊಂಡವ್ರು ಅನ್ನೋದು ಒಂದಿರುತ್ತೆ. ಸೊ ಹೀಗಾಗಿ ಇವರು ಮಾಡಿರೋದು. ಮತ್ತೊಂದು ಕಡೆ ವಾಮಾಚಾರ ವಿಚಾರ ಗೊತ್ತೇ ಇಲ್ಲ ಅಂತ ಗಂಗರಾಜ್ ಅವರು ಹೇಳಿದ್ದಾರೆ. ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಬಲ ತುಂಬೋದಕ್ಕೆ ಈ ಪೂಜೆಯನ್ನ ಮಾಡಿದ್ರು ಅನ್ನುವಂಥ ಏನು ವಿಚಾರ ಇತ್ತು, ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಗಂಗರಾಜ್. ವಾಮಾಚಾರ ವಿಚಾರ ಗೊತ್ತೇ ಇಲ್ಲ ಅಂತ ಅವ್ರು ಹೇಳಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಗಂಗರಾಜು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಪರ ಮಾಡಿದಾರೋ ಸಿಎಂ ಪರ ಮಾಡಿದಾರೋ ಗೊತ್ತಿಲ್ಲ, ಆದರೆ ಅವರಿಗೆ ಒಳಿತಾಗ್ಲಿ ಅನ್ನೋದು ನನ್ನ ಹಾರೈಕೆ. ನಾನು ವಾಮಾಚಾರ ನಂಬೋದೇ ಇಲ್ಲ ಅಂತ ಗಂಗರಾಜು ಹೇಳಿದ್ದಾರೆ. ಗಂಗರಾಜು ಸರ್, ಈಗ ಒಂದು ಕಡೆ ವಾಮಾಚಾರ ಆಗಿದೆ, ವಾಮಾಚಾರದ ಫೋಟೋಗಳು ಪೊಲೀಸರಿಗೆ ಸಿಕ್ಕಿದೆ. ಮೊದಲನೇದಾಗಿ ವಾಮಾಚಾರವನ್ನು ನೀವು ನಂಬ್ತೀರಾ? ಖಂಡಿತ ನಾನು ನಂಬಲ್ಲ. ನಾನು ಯಾವತ್ತೂ ನಂಬಲ್ಲ ಈ ಥರದ್ದೆಲ್ಲ ವಾಮಾಚಾರ, ಇನ್ನೊಂದು ಬೇರೆ ಬೇರೆ ಅವ್ಯಾವುದು ನಾನು ನಂಬಲ್ಲ ಸರ್. ಇಲ್ಲಿವರೆಗೂ ನಾನು ನಂಬಲ್ಲ. ಒಂದು ವೇಳೆ ಈಗ ನೀವು ನಂಬಲ್ಲ ಅನ್ನೋದ್ರಿಂದ ಹೇಳಬೇಕಾಗಿರೋಂಥದ್ದಂದರೆ, ಮಂಗಳೂರಿನ ಸ್ಪಾ ಮೇಲೆ ಒಂದು ದಾಳಿ ಆಗುತ್ತೆ. ಅಲ್ಲಿ ಯಾರು ಇಬ್ಬರು ಬಂಧಿತರಾಗಿದ್ದರು, ಅವರ ಮೊಬೈಲ್ನಲ್ಲಿ ನಿಮ್ಮ ಹಾಗೂ ಸ್ನೇಹಮಯಿ ಕೃಷ್ಣರವರ
ಫೋಟೋಗಳಿಗೆ ಪ್ರಾಣಿ ಬಲಿಯನ್ನು ಮಾಡಿ ಆ ಒಂದು ರಕ್ತವನ್ನು ನಿಮ್ಮ ಫೋಟೋಗಳಿರುವಂಥ ಹೆಸರುಗಳಿಗೆ ಹಾಕಿರುವಂಥದ್ದು ಪ್ರೂಫು ಸಿಕ್ಕಿರುವಂಥದ್ದು. ಏನು ಹೇಳ್ತೀರಾ ಸರ್? ಸರ್, ಇದರಲ್ಲಿ ಯಾರು ನೀವೇನು ಪ್ರಸಾದ್ ಅತ್ತಾವರ್ ಅಂತಲೂ ಏನೋ ಹೇಳ್ತಾ ಇದ್ದೀರಲ್ಲ, ಪ್ರಸಾದ್ ಅತ್ತಾವರ್ ಯಾರಿದ್ದಾರೆ? ಅವ್ರು ಯಾರು? ಆ ಯಾವ ಪಕ್ಷದ ಮುಖಂಡರಿರ್ಬೋದು, ಯಾವ ಸಂಘಟನೆಗೆ ಸೇರಿದವರು ಅವರು? ಈಗ ಮೊದಲನೇದಾಗಿ ಅವರು ರಾಮಸೇನೆ ಮುಖಂಡ ಪ್ರಸಾದ್ ಅತ್ತಾವರ್ ಅಂತ ಇಲ್ಲಿ ಪೊಲೀಸರು ರಿವೀಲ್ ಮಾಡಿರುವಂಥದ್ದು. ಓಕೆ, ಇಲ್ಲಿ ರಾಮಚಂದ್ರ ಇವರು ಪ್ರಸಾದ್ ಅತ್ತಾವರ್ ಅನ್ನೋರು ಶ್ರೀರಾಮಚಂದ್ರ ಯಾರು? ರಾಮಸೇನೆ ಮುಖಂಡರು ಅಂತ ಹೇಳ್ತಾ ಇದ್ದೀರ ತಾವು. ರಾಮಸೇನೆ ಮುಖಂಡರು ಅನ್ನೋರೆ ಸಿದ್ದರಾಮಯ್ಯರದ ವಿರುದ್ಧವಾಗಿ ಅವರು ಪಿತೂರಿ ಮಾಡಿದಾರೋ ಇಲ್ಲ ಪರವಾಗಿ ಪಿತೂರಿ ಮಾಡಿದಾರೋ? ಎಸ್, ರಾಮಸೇನೆಗೂ ಸಿದ್ದರಾಮಯ್ಯವ್ರಿಗೂ ವಿರೋಧ. ಯಾಕೆಂದರೆ ಅವರು ಬೇರೆ BJP ಪಕ್ಷದವ್ರ ಕಡೆ ಗುರುತಿಸ್ಕೊಂಡವ್ರು ಅನ್ನೋದು ಒಂದಿರುತ್ತೆ. ಸೊ ಹೀಗಾಗಿ ಇವರು ಮಾಡಿರೋದು. ಮತ್ತೊಂದು ಕಡೆ ವಾಮಾಚಾರ ವಿಚಾರ ಗೊತ್ತೇ ಇಲ್ಲ ಅಂತ ಗಂಗರಾಜ್ ಅವರು ಹೇಳಿದ್ದಾರೆ. ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಬಲ ತುಂಬೋದಕ್ಕೆ ಈ ಪೂಜೆಯನ್ನ ಮಾಡಿದ್ರು ಅನ್ನುವಂಥ ಏನು ವಿಚಾರ ಇತ್ತು, ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಗಂಗರಾಜ್. ವಾಮಾಚಾರ ವಿಚಾರ ಗೊತ್ತೇ ಇಲ್ಲ ಅಂತ ಅವ್ರು ಹೇಳಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಗಂಗರಾಜು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಪರ ಮಾಡಿದಾರೋ CM ಪರ ಮಾಡಿದಾರೋ ಗೊತ್ತಿಲ್ಲ, ಆದರೆ ಅವರಿಗೆ ಒಳಿತಾಗ್ಲಿ ಅನ್ನೋದು ನನ್ನ ಹಾರೈಕೆ. ನಾನು ವಾಮಾಚಾರ ನಂಬೋದೇ ಇಲ್ಲ ಅಂತ ಗಂಗರಾಜು ಹೇಳಿದ್ದಾರೆ. ಗಂಗರಾಜು ಸರ್, ಈಗ ಒಂದು ಕಡೆ ವಾಮಾಚಾರ ಆಗಿದೆ, ವಾಮಾಚಾರದ ಫೋಟೋಗಳು ಪೊಲೀಸರಿಗೆ ಸಿಕ್ಕಿದೆ. ಮೊದಲನೇದಾಗಿ ವಾಮಾಚಾರವನ್ನು ನೀವು ನಂಬ್ತೀರಾ? ಖಂಡಿತ ನಾನು ನಂಬಲ್ಲ. ನಾನು ಯಾವತ್ತೂ ನಂಬಲ್ಲ ಈ ಥರದ್ದೆಲ್ಲ ವಾಮಾಚಾರ, ಇನ್ನೊಂದು ಬೇರೆ ಬೇರೆ ಅವ್ಯಾವುದು ನಾನು ನಂಬಲ್ಲ ಸರ್. ಇಲ್ಲಿವರೆಗೂ ನಾನು ನಂಬಲ್ಲ. ಒಂದು ವೇಳೆ ಈಗ ನೀವು ನಂಬಲ್ಲ ಅನ್ನೋದ್ರಿಂದ ಹೇಳಬೇಕಾಗಿರೋಂಥದ್ದಂದರೆ, ಮಂಗಳೂರಿನ ಸ್ಪಾ ಮೇಲೆ ಒಂದು ದಾಳಿ ಆಗುತ್ತೆ. ಅಲ್ಲಿ ಯಾರು ಇಬ್ಬರು ಬಂಧಿತರಾಗಿದ್ದರು, ಅವರ ಮೊಬೈಲ್ನಲ್ಲಿ ನಿಮ್ಮ ಹಾಗೂ ಸ್ನೇಹಮಯಿ ಕೃಷ್ಣರವರ ಫೋಟೋಗಳಿಗೆ ಪ್ರಾಣಿ ಬಲಿಯನ್ನು ಮಾಡಿ ಆ ಒಂದು ರಕ್ತವನ್ನು ನಿಮ್ಮ ಫೋಟೋಗಳಿರುವಂಥ ಹೆಸರುಗಳಿಗೆ ಹಾಕಿರುವಂಥದ್ದು ಪ್ರೂಫು ಸಿಕ್ಕಿರುವಂಥದ್ದು. ಏನು ಹೇಳ್ತೀರಾ ಸರ್? ಸರ್, ಇದರಲ್ಲಿ ಯಾರು ನೀವೇನು ಪ್ರಸಾದ್ ಅತ್ತಾವರ್ ಅಂತಲೂ ಏನೋ ಹೇಳ್ತಾ ಇದ್ದೀರಲ್ಲ, ಪ್ರಸಾದ್ ಅತ್ತಾವರ್ ಯಾರಿದ್ದಾರೆ? ಅವ್ರು ಯಾರು? ಆ ಯಾವ ಪಕ್ಷದ ಮುಖಂಡರಿರ್ಬೋದು, ಯಾವ ಸಂಘಟನೆಗೆ ಸೇರಿದವರು ಅವರು? ಈಗ ಮೊದಲನೇದಾಗಿ ಅವರು ರಾಮಸೇನೆ ಮುಖಂಡ ಪ್ರಸಾದ್ ಅತ್ತಾವರ್ ಅಂತ ಇಲ್ಲಿ ಪೊಲೀಸರು ರಿವೀಲ್ ಮಾಡಿರುವಂಥದ್ದು. ಓಕೆ, ಇಲ್ಲಿ ರಾಮಚಂದ್ರ ಇವರು ಪ್ರಸಾದ್ ಅತ್ತಾವರ್ ಅನ್ನೋರು ಶ್ರೀರಾಮಚಂದ್ರ ಯಾರು? ರಾಮಸೇನೆ ಮುಖಂಡರು ಅಂತ ಹೇಳ್ತಾ ಇದ್ದೀರ ತಾವು. ರಾಮಸೇನೆ ಮುಖಂಡರು ಅನ್ನೋರೆ ಸಿದ್ದರಾಮಯ್ಯರದ ವಿರುದ್ಧವಾಗಿ ಅವರು ಪಿತೂರಿ ಮಾಡಿದಾರೋ ಇಲ್ಲ ಪರವಾಗಿ ಪಿತೂರಿ ಮಾಡಿದಾರೋ? ಎಸ್, ರಾಮಸೇನೆಗೂ ಸಿದ್ದರಾಮಯ್ಯವ್ರಿಗೂ ವಿರೋಧ. ಯಾಕೆಂದರೆ ಅವರು ಬೇರೆ BJP ಪಕ್ಷದವ್ರ ಕಡೆ ಗುರುತಿಸ್ಕೊಂಡವ್ರು ಅನ್ನೋದು ಒಂದಿರುತ್ತೆ. ಸೊ ಹೀಗಾಗಿ ಇವರು ಮಾಡಿರೋದು. ಮತ್ತೊಂದು ಕಡೆ ವಾಮಾಚಾರ ವಿಚಾರ ಗೊತ್ತೇ ಇಲ್ಲ ಅಂತ ಗಂಗರಾಜ್ ಅವರು ಹೇಳಿದ್ದಾರೆ. ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಬಲ ತುಂಬೋದಕ್ಕೆ ಈ ಪೂಜೆಯನ್ನ ಮಾಡಿದ್ರು ಅನ್ನುವಂಥ ಏನು ವಿಚಾರ ಇತ್ತು, ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಗಂಗರಾಜ್. ವಾಮಾಚಾರ ವಿಚಾರ ಗೊತ್ತೇ ಇಲ್ಲ ಅಂತ ಅವ್ರು ಹೇಳಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಗಂಗರಾಜು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಪರ ಮಾಡಿದಾರೋ CM ಪರ ಮಾಡಿದಾರೋ ಗೊತ್ತಿಲ್ಲ, ಆದರೆ ಅವರಿಗೆ ಒಳಿತಾಗ್ಲಿ ಅನ್ನೋದು ನನ್ನ ಹಾರೈಕೆ. ನಾನು ವಾಮಾಚಾರ ನಂಬೋದೇ ಇಲ್ಲ ಅಂತ ಗಂಗರಾಜು ಹೇಳಿದ್ದಾರೆ. ಗಂಗರಾಜು ಸರ್, ಈಗ